ನಮಸ್ಕಾರ ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಸರ್ಕಾರಗಳು ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋದು ಏನು ಹೊಸದಲ್ಲ. ಕರ್ನಾಟಕ ಸರ್ಕಾರವು ಸಹ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದಂತಹ ಕಾಲ್ತುಳಿತ ಮತ್ತು ಅದರಿಂದಾದ 11 ಜನರ ಜೀವಕ್ಕೆ ಹಾನಿ ಏನಿದೆ, ಆ ಪ್ರಕರಣದಿಂದ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿದೆ. ಅದು ಎಲ್ಲ ಸರ್ಕಾರಗಳು ಮಾಡ್ತವೆ. ಅದೊಂದು ನೀಚತನ. ಅದನ್ನು ಸಿದ್ದರಾಮಯ್ಯನವರ ಸರ್ಕಾರ ಸಹ ಮಾಡಿದೆ ಅನ್ನೋದರಲ್ಲಿ ಅನುಮಾನ ಬೇಕಾಗಿಲ್ಲ. ಯಾಕೆಂದರೆ ಸರ್ಕಾರವನ್ನು ಬಿಟ್ಟು ಸರ್ಕಾರದಲ್ಲಿ ಅಂದರೆ ಅಧಿಕಾರದಲ್ಲಿರುವಂತಹ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಸಚಿವರು ಎಲ್ಲರನ್ನ ನಮ್ಮದೇನು ತಪ್ಪಿಲ್ಲ ಅಂತ ಅವರು ಸೈಡ್ಗೆ ಹೋದರು. ಆದರೆ ಅವರ ಅಧಿಕಾರವನ್ನು ಬಳಸ್ಕೊಂಡು ಇನ್ನರ್ಧ ಜವಾಬ್ದಾರಿ ಹೊರಬೇಕಾಗಿದ್ದಂತಹ ಪೊಲೀಸರು, ಅಧಿಕಾರಿಗಳು, ಕಾರ್ಯದರ್ಶಿ ಎಲ್ಲರ ಮೇಲೂ ಸಹ ಕ್ರಮ ಕೈಗೊಂಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರು ನಗರದ ಕಮಿಷನರ್ ಬಿ ದಯಾನಂದ್ ಸೇರಿ 5 ಜನ IPS ಆಫೀಸರ್ಗಳು, ಪೊಲೀಸ್ ಆಫೀಸರ್ಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ, ಅಮಾನತು ಮಾಡಿದ್ದಾರೆ. ಅದರಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಅತಿ ಹೆಚ್ಚು ಇನ್ಸ್ಪೆಕ್ಟರ್ ಮತ್ತು ಅಲ್ಲಿನ ಸಿಬ್ಬಂದಿಯೂ ಸಹ ಸೇರಿದ್ದಾರೆ. ಅಷ್ಟೇ ಅಲ್ಲ, ಗುಪ್ತಚರ ಇಲಾಖೆಯ DGPಯನ್ನು ಸಹ ಸಸ್ಪೆಂಡ್ ಮಾಡಿದ್ದಾರೆ. ಅದರ ಜೊತೆಗೆ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಅನ್ನುವರನ್ನು ಸಹ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಎಲ್ಲ ರೀತಿಯ ಕ್ರಮಗಳನ್ನು ಯಾರ್ಯಾರು ಅದಕ್ಕೆ ಜವಾಬ್ದಾರರು ಇರಬಹುದಾಗಿತ್ತೋ ಅವರೆಲ್ಲರೂ ಕ್ರಮ ಕೈಗೊಂಡಿದ್ದಾರೆ. ಅವರ ಮೇಲೆ ಅಮಾನತು ಆದೇಶ ಅಥವಾ ಆ ಸ್ಥಾನದಿಂದ ಪಕ್ಕಕ್ಕೆ ಸರಿಸಿದ್ದಾರೆ. ಪ್ಲಸ್ RCB ಮಾರ್ಕೆಟಿಂಗ್ ಮ್ಯಾನೇಜರ್ ಮೇಲೆಯೂ ಸಹ ಕ್ರಮ ಆಗಿದೆ. ಆತನನ್ನು ಏರ್ಪೋರ್ಟ್ನಲ್ಲಿ ಬಂಧಿಸಿದ್ದಾರೆ. ಏರ್ಪೋರ್ಟ್ನಲ್ಲಿ ಆತನ ಬಂಧನವಾಗಿದೆ, ನಿಖಿಲ್ ಸೋಸಲೆ ಅನ್ನುವಂತಹ ವ್ಯಕ್ತಿ. ಆ ನಂತರ ಇನ್ನು ಈ 3 ಜನ DNA ಅನ್ನುವಂತಹ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಯಾರು ಆ ಸಂಭ್ರಮಾಚರಣೆಯನ್ನು ಏರ್ಪಾಡು ಮಾಡಿದ್ರು ಅಥವಾ ಏರ್ಪಾಟುಗಳನ್ನು ವಹಿಸ್ಕೊಳ್ಳೋದಕ್ಕೆ ಕಾಂಟ್ರಾಕ್ಟ್ ತೆಗೆದುಕೊಂಡಿದ್ರು ಆರ್ಗನೈಸೇಷನ್, ಅದರ 3 ಜನ ಸಿಬ್ಬಂದಿಯನ್ನು ಸಹ ಪೊಲೀಸರು ಬಂಧಿಸಿದ್ದಾರೆ. ಸೊ ಕ್ವಿಕ್ಕಾಗಿ ಆ್ಯಕ್ಷನ್ ಆಗಿದೆ. ರಾಹುಲ್ ಗಾಂಧಿ ಅವರಿಂದ ಸೂಚನೆ ಬಂದಿದೆ ಅನ್ನೋದು ಸಹ ಅಷ್ಟೇ ಸತ್ಯ. ಆದರೆ ಒಂದು ಆ್ಯಕ್ಷನ್ ಆಗಿದೆ. ಸೊ ಅಟ್ಲೀಸ್ಟ್ ಅರ್ಧ ಜವಾಬ್ದಾರಿಯನ್ನು ಸರ್ಕಾರ ನಿಭಾಯಿಸಿದೆ ಅಂತ ಹೇಳಬಹುದು. ಆದರೆ ಅದೇ ಸನ್ನಿವೇಶದಲ್ಲಿ ನೀವು ಮಿಸ್ಟರ್ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅವರನ್ನು ನಿಲ್ಲಿಸ್ಕೊಂಡು ನೋಡಿ. ಕುಂಭಮೇಳದಲ್ಲಿ ಎಷ್ಟು ದೊಡ್ಡ ದುರಂತ ನಡೀತು, ಕಾಲ್ತುಳಿತ ನಡೀತು. ಅದಕ್ಕೆ ಯಾರೂ ಹೊಣೆಯಲ್ಲ, ಜನನೇ ಹೊಣೆ. ಜನ ಸಾಯೋದಕ್ಕೆ ಅಲ್ಲಿ ಬಂದಿರೋದು ಅನ್ನೋ ರೀತಿಯಲ್ಲಿ ಇಬ್ಬರು ಸಹ ನಡ್ಕೊಂಡ್ರು, ಮಿಸ್ಟರ್ ಮೋದಿ, ಮಿಸ್ಟರ್ ಯೋಗಿ ಆದಿತ್ಯನಾಥ್. ಮಾಧ್ಯಮಗಳು ಅದಕ್ಕೆ ತಕ್ಕಂತೆ, ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ವು. ಯಾಕಂದರೆ BJPಯ ಗುಲಾಮ ಮಾಧ್ಯಮಗಳವು. ಅದರ ಜೊತೆಗೆ ಜನ ಭಕ್ತರು, ಯಾವ ಭಕ್ತರು? BJP ಮೋದಿಯ ಭಕ್ತರು. ಅವರು ಹೋಗಿದ್ದೇ ಸಾಯೋದಕ್ಕೆ, ಸಾಯಲಿ ಬಿಡಿ, ಮೋದಿ ಯೋಗಿನ ಮುಟ್ಟಂಗಿಲ್ಲ, ಮಾತಾಡ್ಸಂಗಿಲ್ಲ, ಅವ್ರ ಮೇಲೆ ಅಪವಾದ ಹೊರಿಸಂಗಿಲ್ಲ, ನೋ ವೇ. ಅದರಲ್ಲೊಬ್ಬ ಡೋಂಗಿ ಸ್ವಾಮಿ ಬೇರೆ ಹೇಳ್ತಾನೆ, ಅಲ್ಲಿ ಸತ್ತಿದ್ದಕ್ಕೆ ಪುಣ್ಯ ಸಿಗುತ್ತೆ, ಸ್ವರ್ಗಕ್ಕೆ ಹೋಗ್ತಾರೆ, ಇವನೇ ಹೋಗಿ ಸಾಯ್ಬೋದಾಗಿತ್ತಲ್ಲ ಅಂತೆಲ್ಲ ಪ್ರಶ್ನೆಗಳು ಬಂತಾಗ. ಆದರೆ ಮುಖ್ಯವಾಗಿ ಇವತ್ತು ನಾನು ಕೇಳ್ತಿರುವಂತಹ ಪ್ರಶ್ನೆ ಏನು ಅಂತಂದರೆ, ಸಿದ್ದರಾಮಯ್ಯನವರು ಅಟ್ಲೀಸ್ಟು ಅವರಿಗೆ ಬರಬಹುದಾದಂತಹ ಕಂಟಕಗಳಿಂದ ತಪ್ಪಿಸ್ಕೊಂಡು ಅಟ್ಲೀಸ್ಟ್ ಬೇರೆಯವ್ರ ಮೇಲೆ ಕ್ರಮ ಕೈಗೊಂಡಿದ್ದಾರೆ. ಇಂತಿಂಥವರು ತಪ್ಪಾಡಿದ್ದಾರೆ ಈ ಪ್ರಕರಣದಲ್ಲಿ, ಇವ್ರ ಮೇಲೆ ನಾನು ಕ್ರಮ ಕೈಗೊಳ್ತಾ ಇದ್ದೀನಿ ಅಂತ. ಆದರೆ ಮೋದಿ ಅವರಿಗೆ, ಯೋಗಿ ಆದಿತ್ಯನಾಥ್ಗೆ ಆ ಧೈರ್ಯವೂ ಯಾಕಿಲ್ಲ? ಸಿದ್ದರಾಮಯ್ಯನವರಿಗೆ ಇರುವ ಧೈರ್ಯ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ಗೆ ಯಾಕೆ ಇಲ್ಲ? ಉತ್ತರ ಪ್ರದೇಶದ ಕುಂಭಮೇಳದ ಕಾಲ್ತುಳಿತಕ್ಕೆ ಯಾರ ಮೇಲೆಯೂ ಸಹ ಕ್ರಮ ಆಗಿಲ್ವಲ್ಲ, ಏನಿದು? ಅದೇ ಸಂದರ್ಭದಲ್ಲಿ ಕುಂಭಮೇಳಕ್ಕೆ ಹೊರಡ್ತಾ ಇದ್ದಂತಹ ರೈಲ್ವೆ ನಿಲ್ದಾಣ ದೆಹಲಿಯಲ್ಲೂ ಸಹ ಕಾಲ್ತುಳಿತ ಆಗಿದೆ. ಆ ಪ್ರಕರಣದಲ್ಲಿಯೂ ಸಹ ಏನಾಯಿತು? ಸೊ ಯಾಕೆ ಅನ್ನುವಂತಹ ಪ್ರಶ್ನೆಗೆ ನಾವು ಉತ್ತರ ಹುಡ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ಯೋಗಿ ಆದಿತ್ಯನಾಥ್ ಮತ್ತು ನರೇಂದ್ರ ಮೋದಿಯವರು ತನಿಖಾ ತಂಡಗಳನ್ನು, ಅದರಲ್ಲೂ ಪೊಲೀಸ್ ಆಗಿರಬಹುದು, ED, CBI, CID ಅಥವಾ ಇನ್ನೇನು IT ಏನೇನಿದೆಯೋ ತನಿಖಾ ಸಂಸ್ಥೆಗಳು ಎಲ್ಲ ಅವರ ಪಕ್ಷ ಆಡಳಿತ, BJP ಆಡಳಿತ ಇರುವ ರಾಜ್ಯ ಆಗಿರಬಹುದು ಅಥವಾ ಇಡೀ ದೇಶದಲ್ಲಿ BJP ಆಡಳಿತ ಇರೋದ್ರಿಂದ ಮೋದಿ ಆಡಳಿತ ಇರಬಹುದು, ಶತ್ರುಗಳು ತಮ್ಮ ರಾಜಕೀಯ ಶತ್ರುಗಳನ್ನು ಬೇಟೆಯಾಡೋದಕ್ಕೆ ನಿರಂತರವಾಗಿ ಬಳಸ್ತಿರ್ತಾರೆ. ಅವ್ರನ್ನ ಅರೆಸ್ಟ್ ಮಾಡು, ಇವ್ರನ್ನ ಹೆರೇಸ್ ಮಾಡು, ಇವ್ರಿಗೆ ಕಿರುಕುಳ ಕೊಡು, ಇವ್ರ ಮನೆಗೆ ರೈಡ್ ಹಾಕು, ಏನೋ ಒಂದು. ಅದೇ BJP ನಾಯಕರ ಮನೆ ಕಡೆ ಹೋಗಬಾರ್ದು.
ಯಾರು ತಲೆ ಹಾಕಿ ಮಲಗಂಗಿಲ್ಲ. ಎಲ್ಲ ವಿರೋಧ ಪಕ್ಷದವರೇ ಆಗಿರಬೇಕು. ಆ್ಯಂಟಿ BJP ಆಗಿರೋರು ಎಲ್ಲರೂ ಸಹ ಅವರ ದಾಳಿಗೆ ತುತ್ತಾಗಬೇಕು. ಸೊ ಆ ತನಿಖಾ ತಂಡದಲ್ಲಿರುವಂಥ ಅಧಿಕಾರಿಗಳು, ಅವರು IAS ಆಗಿರ್ಬೋದು, ಇನ್ನೇನೋ ಆಗಿರ್ಬೋದು, ಅವರು ಅವರ ತಾಳಕ್ಕೆ ತಕ್ಕಂತೆ ಕುಣಿತಾ ಇರ್ತಾರೆ. ಆದರೆ ಅಲ್ಲಿ ಅವರಿಗೆ ಒಂದು ಸಣ್ಣ ಪ್ಲಸ್ ಪಾಯಿಂಟ್ ಇರುತ್ತೆ. ಯಾರಿಗೆ? ಅಧಿಕಾರಿಗಳಿಗೆ ಅಥವಾ IT ED ಇದರಲ್ಲಿರುವಂಥ ವ್ಯಕ್ತಿಗಳಿಗೆ. ಏನು ಅಂದರೆ, ನೀವು ಹೇಳ್ದಂಗೆಲ್ಲ ನಾವು ಕುಣಿತಾ ಇರ್ತೀವಲ್ವಾ, ನಾವೇನಾದರೂ ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಕ್ರಮ ಕೈಗೊಂಡ್ರೆ ಹುಷಾರ್ ಅಂತ ಯೋಗಿ ಮತ್ತು ಮೋದಿ ಇಬ್ಬರಿಗೂ ಹೇಳುವಂತಹ ಧೈರ್ಯವನ್ನು ಅವರು ರೂಢಿಸ್ಕೊಂಡ್ಬಿಟ್ಟಿರ್ತಾರೆ. ನೀವು ಹೇಳ್ದಂಗೆ ಅಮಾಯಕರನ್ನೂ ಜೈಲಿಗೆ ಹಾಕ್ತೀವಿ, ಸುಮ್ಮನೆ ಯಾರ ಮನೆ ಅದು ರೈಡ್ ಮಾಡಂದ್ರೆ ಮಾಡ್ತೀವಿ, ಕೇಸ್ ಹಾಕು ಅಂದರೆ ಹಾಕ್ತೀವಿ, ಇನ್ನೇನು ಮಾಡಬೇಕು, ಅವ್ರಿಗೆ ಮಾನಸಿಕ ಕಿರುಕುಳ ಕೊಡಬೇಕಾ, ಇನ್ನೇನು ಕೊಡಬೇಕು ಕೊಡ್ತೀವಿ. ನಾವೇನಾದರೂ ತಪ್ಪು ಮಾಡಿದಾಗ ನಮ್ಮ ಮೇಲೆ ಯಾವ ಕ್ರಮಕ್ಕೂ ನೀವು ಮುಂದಾಗಬಾರ್ದು. ಮುಂದಾದರೆ ನಾವು ಒಂದಷ್ಟು ಸತ್ಯಗಳನ್ನು ಹೊರಗಿಟ್ಬಿಟ್ರೆ ನಿಮ್ಮ ಕತೆ ಮುಗಿಯುತ್ತೆ ಅಂತ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ಗೆ ಇವರು ಒಂದು ಎಚ್ಚರಿಕೆಯಾದಂತಹ ಹಿಡಿತವನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ BJP ಆಡಳಿತದಲ್ಲಿ ಒಂದು ರೈಲ್ವೆ ಆಕ್ಸಿಡೆಂಟ್ ಆಗಲಿ, ಇನ್ನೇನೋ ದುರಂತಗಳಾಗಲಿ, ಕಾಲು ತುಳಿತ ಆಗಲಿ, ಮಾರ್ಬಿ ಬ್ರಿಡ್ಜ್ ಅಂತಹ ದೊಡ್ಡ ಬ್ರಿಡ್ಜ್, ಹೊಸ ಬ್ರಿಡ್ಜು ಅಲ್ಲಿ ಗುಜರಾತ್ನಲ್ಲಿ ಮುಳುಗಿ ಜನ ಸಾಯಲಿ, 100 ಮಂದಿ ಸಾಯಲಿ, ಏನಾದರೂ ಆಗಲಿ, ಯಾರ ಮೇಲೂ ಕ್ರಮ ಕೈಗೊಳ್ಳುವ ಧೈರ್ಯ, ತಾಕತ್ತು, ದಮ್ಮು ಈ ಥರದ್ದು ಏನು ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅಂತವ್ರಿಗೆ ಅಥವಾ BJP ಯಾವುದೇ ಮುಖ್ಯಮಂತ್ರಿಗೂ ಇರೋದಿಲ್ಲ. ಏನಾದರೂ ಅವ್ರ ಮೇಲೆ ಕ್ರಮ ಕೈಗೊಂಡ್ರೆ ಸಾಕು, ಅವರು ರೆಬಲ್ ಆಗ್ಬಿಡ್ತಾರೆ ಅಧಿಕಾರಿಗಳು. ನೀವು ಏನೇನು ಮಾಡಿದ್ದೀವಿ ಅಂತ ನಾವು ಹೇಳೋದ? ಯಾವ್ಯಾವ ಮನೆಗೆ ಹೆಂಗೆ ರೈಡ್ ಮಾಡಿಸಿದ್ರಿ, ಯಾರ್ಯಾರ ಮೇಲೆ ಹೆಂಗೆ ಕೇಸ್ ಹಾಕ್ಸಿದ್ರಿ, ಯಾರ್ಯಾರ ಮನೆ ಮೇಲೆ ಏನು ಜೈಲಿಗೆ ಕಳಿಸೋದಕ್ಕೆ ಏನೇನು ಮಾಡಿದ್ರಿ ನಾವು ಹೇಳ್ಬಿಡ್ಲಾ ಅಂತ ಹೆದರಿಸ್ತಾರೆ. ಆ ಕಾರಣಕ್ಕಾಗಿಯೇ ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಇರುವಂತಹ ಧೈರ್ಯ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅಂತವ್ರಿಗೆ ಇರೋದಿಲ್ಲ. ಸಿದ್ದರಾಮಯ್ಯನವರು ತಮ್ಮನ್ನು ಬಚಾವ್ ಮಾಡ್ಕೊಳ್ಳೋಕ್ಕೆ, ತಮ್ಮ ಸಹೋದ್ಯೋಗಿಗಳನ್ನು ಬಚಾವ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಅದನ್ನು ನಮಗೇನು ಇಲ್ಲ, ನಮ್ಮದೇನು ಪಾತ್ರನೇ ಇಲ್ಲ, ಇವತ್ತಂತೂ ಒಂದು ಡೈಲಾಗ್ ಹೊಡೆದ್ಬಿಟ್ರು, ಆ ಕಾರ್ಯಕ್ರಮ ಆಯೋಜನೆಯೇ ನಾವು ಮಾಡಿಲ್ಲ, ನಮ್ಮನ್ನು ಆಹ್ವಾನಿಸಿದ್ರು, ನಾನು ಹೋಗಿದ್ದೆ ಅಂತ ಸಿದ್ದರಾಮಯ್ಯನವರು ತುಂಬ ನಯವಾಗಿ ಹೇಳಿಬಿಟ್ರು. ಇದೆಲ್ಲದರ ನಡುವೆ ಸಹ ಈ ರೀತಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಧೈರ್ಯವನ್ನು ತೋರಿಸ್ತಾರೆ. ಯಾಕೆ ಅಂದರೆ ಆ ಕಡೆಯಿಂದ ಯಾವುದೇ ಬೆದರಿಕೆ ಬರೋದಕ್ಕೆ ಅವಕಾಶ ಇರೋದಿಲ್ಲ, ಮಿಸ್ಯೂಸ್ಗಳು ಹೆಚ್ಚಾಗಿ ಆಗಿರೋದಿಲ್ಲ. ಅಧಿಕಾರ ದುರುಪಯೋಗ, ಆ ಅಧಿಕಾರಿಗಳನ್ನು ಬಳಸ್ಕೊಂಡು BJPಯವರನ್ನೋ JDS ಅವರನ್ನೋ ಕಾಟ ಕೊಟ್ಟಿದ್ದಿದ್ರೆ, ಹಿಂಸೆ ಕೊಟ್ಟಿದ್ದಿದ್ರೆ ಆ ಅಧಿಕಾರಿಗಳಿಗೂ ಒಂದು ಪ್ಲಸ್ ಪಾಯಿಂಟ್ ಇರ್ತಿತ್ತು. ಸಿದ್ದರಾಮಯ್ಯನವರೇ, ನನ್ನನ್ನು ಸಸ್ಪೆಂಡ್ ಮಾಡ್ತೀರಾ, ನಾನು ನಾಳೆನೇ ಪ್ರೆಸ್ ಕಾನ್ಫರೆನ್ಸ್ ಕರಿತೀನಿ, ನೀವೇನೇನು ಮಾಡ್ತೀರಿ ಅಂತ ಹೇಳ್ತೀನಿ ಅಂತ ಹೆದರಿಸಿರೋರು. ಅದಕ್ಕೆ ಅವಕಾಶ ಹೆಚ್ಚಾಗಿ ಇಲ್ಲದೇ ಕಾರಣ ಇವರಿಗೆ ಧೈರ್ಯ ಇರುತ್ತೆ, ಕ್ರಮ ಕೈಗೊಳ್ತಾರೆ. ಅವರು ಅದನ್ನೇ ದಿನ ಬೆಳಗಾದರೆ ಮಾಡ್ತಾರೆ. ಹಾಗಾಗಿ ಯಾವ ಅಧಿಕಾರಿಯನ್ನು ಸಹ ಮುಟ್ಟೋದಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಇದಿಷ್ಟೇ ವ್ಯತ್ಯಾಸ ಸಿದ್ದರಾಮಯ್ಯನವರಿಗೆ ಅಥವಾ ಇಲ್ಲಿನ ಕಾಂಗ್ರೆಸ್ ಸರ್ಕಾರಕ್ಕೆ ಇರುವಂತಹ ಧೈರ್ಯ, ಅಲ್ಲಿ ಮೋದಿ ಆದಿತ್ಯನಾಥ್ ಅಥವಾ BJP ಸರ್ಕಾರಕ್ಕೆ ಇರೋದಿಲ್ಲ ಅನ್ನೋದಕ್ಕೆ ಇಷ್ಟೇ ಕಾರಣ. ಇದು ನನ್ನ ವಿಶ್ಲೇಷಣೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.